ಎಷ್ಟೋ ವರ್ಷಗಳಿಂದ ಆಕ್ಟ್ ವೈಫೈ ಯೂಸ್ ಮಾಡ್ತಾ ಇದೀನಿ, ಇವಾಗವರೆಗೂ ಒಂದು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಆಗಿ ಕ್ಲೀನ್ ಆಗಿ ವರ್ಕ್ ಆಗ್ತೈತೆ. ಆದ್ರೆ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದೆ, ಆಕ್ಟ್ ಅವ್ರದ್ದು ಸ್ಮಾರ್ಟ್ ವೈಫೈ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದ್ ನಂಗೆ ತುಂಬಾ ಇಷ್ಟ ಆಯ್ತು. ಯಾವ್ದೇ ಡಿವೈಸ್ ಇಲ್ಲದೆ ನಿಮ್ ಪೂರ ಇಂಟರ್ನೆಟ್ ನ ಬರೀ ಆಪ್ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದಂತೆ. ಆಪ್ ಓಪನ್ ಮಾಡಿದ್ರೆ ಜಿಪ್ ಅಂತ ಒಂದು ಐಕಾನ್ ಕಾಣಿಸ್ತೈತಾ, ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಡಿವೈಸ್ ಎಲ್ಲ ಕನೆಕ್ಟ್ ಆಗಿದೆ ಅಂತ ಅದು ಸುತ್ತಲೂ ತೋರಿಸ್ಬಿಡುತ್ತೆ. ಗ್ರೀನ್ ಕಲರ್ ಅಂದ್ರೆ ಆನ್ಲೈನ್ ಇದೆ, ಯೆಲ್ಲೋ ಕಲರ್ ಅಂದ್ರೆ ಆಫ್ಲೈನ್ ಇದೆ. ಇಲ್ಲಿ ವ್ಯೂ ಆಲ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟ್ 6 hours ಇಂದ ಯಾವ ಡಿವೈಸ್ ಕನೆಕ್ಟ್ ಆಗಿದೆ ಅಂತ ಡೀಟೇಲ್ ಆಗಿ ತೋರಿಸ್ಬಿಡುತ್ತೆ. ಅದ್ರ ಅಕಾರ್ಡಿಂಗ್ ನೀವು ಅದಕ್ಕೆ ಹೆಸರು ಕೂಡ ಚೇಂಜ್ ಮಾಡ್ಕೋಬಹುದು, ರೂಮ್ ನ ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಇದ್ರ ಬೆನಿಫಿಟ್ ಏನಂದ್ರೆ ಊರವ್ರಿಗೆಲ್ಲ ವೈಫೈ ಕೊಡ್ತೀವಿ, ನಾವು ಕೆಲಸ ಮಾಡುವಾಗಲೂ ಟಿವಿ ನೋಡುವಾಗಲೂ ಇಂಟರ್ನೆಟ್ ಸ್ಪೀಡ್ ಅವರಿಂದಾನೆ ಸ್ಲೋ ಆಗುತ್ತೆ. ಆ ತಲೆನೋವು ನಿಮ್ಗೆ ಇರಬಾರ್ದಂದ್ರೆ ನೀವು ಟಿವಿ ನೋಡ್ತಿರುವಾಗ್ಲೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿರುವಾಗ್ಲೂ ಆ ಲ್ಯಾಪ್ಟಾಪ್ ಗಾಗ್ಲಿ ಟಿವಿಗಾಗ್ಲಿ ಜಾಸ್ತಿ ಸ್ಪೀಡ್ ಬರ್ಬೇಕಂತ ನೀವು ಡಿಸೈಡ್ ಮಾಡಬಹುದು. ಆಗ ನಿಮ್ ವರ್ಕ್ ಏನು ಆಗೋದಿಲ್ಲ. ಆಪ್ ಅಲ್ಲಿ ಇವತ್ತು ಎಷ್ಟು ಯೂಸ್ ಮಾಡಿದ್ವಿ, ಲಾಸ್ಟ್ ವೀಕ್ ಎಷ್ಟು ಯೂಸ್ ಮಾಡಿದ್ವಿ, ಲಾಸ್ಟ್ ಮಂತ್ ಎಷ್ಟು ಯೂಸ್ ಮಾಡಿದ್ವಿ ಅಂತ ಡೀಟೇಲ್ ಆಗಿ ತೋರಿಸ್ಬಿಡುತ್ತೆ. ಇನ್ನೊಂದಂದ್ರೆ ಮನೆಗೆ ಬಂದವ್ರಿಗೆಲ್ಲ ವೈಫೈ ಕೊಡ್ಲೇಬೇಕು. ಆದ್ರೆ ಆಗ್ಲೇ ಹೇಳ್ದಂಗೆ ಈ ಆಪ್ ಜಿಪಿ ಐಕಾನ್ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಿಮ್ ಫ್ರೆಂಡ್ಸ್ ಜೊತೆಗೆ ಲಿಂಕ್ ಶೇರ್ ಮಾಡ್ಕೊಂಡ್ರೆ ಸಾಕು, ಟಕ್ ಅಂತ ವೈಫೈ ಕನೆಕ್ಟ್ ಆಗ್ಬಿಡುತ್ತೆ. ನಿಮ್ಗೆ ವೈಫೈ ಅಲ್ಲದೆ ಇನ್ನ ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ಬೇಕಂದ್ರೆ ಆಕ್ಟ್ ವೈಫೈನೇ ನಿಮ್ ಬೆಸ್ಟ್ ಆಗಿರುತ್ತೆ. ಟ್ರೈ ಮಾಡಿ.